ಎರಡು ದಿನ ದೆಹಲಿಯಲ್ಲಿ ನಮ್ಮ ರಾಜ್ಯದ ಎಲ್ಲ ಗೌರವಾನ್ವಿತ ಸಂಸತ್ ಸದಸ್ಯರನ್ನ ಆಹ್ವಾನ ಮಾಡಿದ್ದು. 24 ಜನ ಬಂದಿದ್ರು ಸಂಸತ್ ಸದಸ್ಯರು. ಎಲ್ಲ ಪಕ್ಷದವರು ಕೂಡ ಬಂದಿದ್ರು. ಜನತಾದಳ ಬಿಟ್ಟು ಬಿಜೆಪಿ, ಕಾಂಗ್ರೆಸ್ ಅವರೆಲ್ಲ, ಕೆಲವು ಇಂಡಿಪೆಂಡೆಂಟ್ ಆಗಿ ನಾಮಿನೇಷನ್ ಆಗಿರೋರೆಲ್ಲ ಕೂಡ ಎಲ್ಲ ಬಂದಿದ್ರು. ಬಂದು ರಾಜ್ಯದ ಅನೇಕ ನೀರಾವರಿ ವಿಚಾರ ಎಲ್ಲ ಕೂಡ ಅವರಿಗೆ ಪ್ರಸ್ತಾವನೆಯನ್ನ ಮಾಡಿದೆ. ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರ್ ಅವರು, ಕಾಗೇರಿ ಅವರು, ಕಾರಜೋಳ ಅವರು, ಮಿಕ್ಕಿದವರೆಲ್ಲ, ಮೋಹನ್ ಅವರು, PC ಮೋಹನ್ ಅವರೆಲ್ಲ ಕೂಡ ಅವರವ್ರದ ಅಭಿಪ್ರಾಯನ ತಿಳಿಸಿದ್ರು. ಜಿಗ್ಜಿನ್ನಿ ಅವರು ಅವರೆಲ್ಲ ಕೂಡ ಅವ್ರದ್ದೇ ಆದಂಥ ಅಭಿಪ್ರಾಯಗಳೆಲ್ಲ ತಿಳಿಸಿದ್ದಾರೆ. ಒಟ್ಟಾರೆ ಅವ್ರದ್ದೇನು ಹೇಳಿದ್ರು ಅಂತಂದರೆ, ಇವರು ಫೋನ್ ಮಾಡಿದ್ರು, ಸೋಮಣ್ಣವರು ಮತ್ತು ನಮ್ಮ ಪ್ರಹ್ಲಾದ್ ಜೋಶಿ ಅವರು. ಅವ್ರದ್ದೊಂದು ರೈಲ್ವೆ ಬಗ್ಗೆ ಅವತ್ತು ಇದ್ದಿತ್ತು. ಸೊ ಬರೋಕ್ಕಾಗಲ್ಲ, ಇನ್ನೊಂದಿನ ದಯವಿಟ್ಟು ರಿಕ್ವೆಸ್ಟ್ ಮಾಡಿದ್ರು, ಇನ್ನೊಂದಿನ ಒಂದು ಆಲ್ ಪಾರ್ಟಿ ಡೆಲಿಗೇಷನ್ ಹೋಗೋಣ ಅಂಥೇಳಿ ಅವರೆಲ್ಲ ಸಜೆಸ್ಟ್ ಮಾಡಿದ್ದಾರೆ. ಜಲಶಕ್ತಿ ಮಿನಿಸ್ಟ್ರನ್ನ, ಪ್ರೈಮ್ ಮಿನಿಸ್ಟರ್ನ ಹೋಗಿ ಭೇಟಿ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಅದು ಒಮ್ಮತ ಮೂಡಿದೆ. ಸೊ ನಾನು ಎಲ್ಲ ಮಾಹಿತಿ ಎಲ್ಲ ಅವ್ರಿಗೆಲ್ಲ ಕೊಟ್ಟಿದ್ದೇನೆ, ಏನೇನು ಮಾಹಿತಿ ಇದೆ, ಯಾವ ವಿಚಾರ ಇದೆ ಅಂತ. ಈಗ ನಮ್ಮ ಏನು ತಕರಾಲಾಗಿದೆ ಕೃಷ್ಣಾ ವಾಟರ್ ವಿಚಾರದಲ್ಲಿ, ನೋಟಿಫಿಕೇಶನ್ ವಿಚಾರದಲ್ಲಿ, ಬಟ್ ನಮ್ಮ ವಕೀಲರೆಲ್ಲ ಡ್ಯಾಮು ಹೈಟ್ ರೈಸ್ ಮಾಡೋ ವಿಚಾರದಲ್ಲಿ ಮತ್ತು ನೋಟಿಫಿಕೇಶನ್ ಆಗುತ್ತಲ್ಲಿ ಅವ್ರದ್ದೇ ಆದಂಥ ಒಪಿನಿಯನ್ ಕೊಟ್ಟಿದ್ದಾರೆ. ನೋಟಿಫಿಕೇಶನ್ ಮಾಡೋಕ್ಕೆ ಏನು ಈಗ ಯಾವ ತೊಡಕು ಇಲ್ಲ ಅಂಥೇಳಿ, ಯಾವ ಕೋರ್ಟ್ ಆರ್ಡರ್ ಸ್ಟೇನೂ ಇಲ್ಲ, ಹೈಟ್ ಮಾಡಲಿಕ್ಕೂ ಸ್ಟೇ ಇಲ್ಲ ಅನ್ನೋದು ಕೂಡ ಅವರ ಅಭಿಪ್ರಾಯ ನಮಗೆ ತಿಳಿಸಿದ್ದಾರೆ. ಅದೆಲ್ಲ ಕೂಡ ತಿಳಿಸಿದ್ದೇವೆ. ನಮ್ಮದೇ ಆದಂಥ ಕೆಲವು ತೀರ್ಮಾನವನ್ನು ಮಾಡ್ತೇವೆ ಸದ್ಯದಲ್ಲೇ. ಇಲ್ಲೂ ಕೂಡ ನಾನು ಆಲ್ ಪಾರ್ಟಿ ಲೀಡರ್ಸ್ನ ಮೀಟಿಂಗ್ ಕೂಡ ಕರಿಬೇಕಾಗಬಹುದು. ಅವ್ರ ಹತ್ರ ಕೂಡ ಚರ್ಚೆ ಮಾಡಬೇಕಾಗ್ತದೆ ಕರ್ನಾಟಕ ರಾಜ್ಯದ ಸಂಬಂಧಪಟ್ಟಂಥ ವಿಚಾರದಲ್ಲಿ. ಏಕೆಂದರೆ 1-2-3 ಒಳ್ಳೆಯ ಅಂಶ ನಮ್ಮ ಬೆಳಕಿಗೆ ಈಗ ನಮ್ಮ ಲೀಗಲ್ ಅಡ್ವೊಕೇಟ್ ಜನರಲ್ ಅವರು ಮತ್ತು ಕಾರ್ತಿಕ್ ಅವರು, ನಮ್ಮ ನಾಗಮೋಹನ್ ದಾಸ್ ಅವರು, ಅವರೆಲ್ಲ ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದಾದಮೇಲೆ ನಾವು ಈಗ ಸದ್ಯಕ್ಕೊಂದು ತೀರ್ಮಾನವನ್ನು ಮಾಡ್ತೇವೆ. 2 ದಿನ ದೆಹಲಿಯಲ್ಲಿ ನಮ್ಮ ರಾಜ್ಯದ ಎಲ್ಲ ಗೌರವಾನ್ವಿತ ಸಂಸತ್ ಸದಸ್ಯರನ್ನ ಆಹ್ವಾನ ಮಾಡಿದ್ದು. 24 ಜನ ಬಂದಿದ್ರು ಸಂಸತ್ ಸದಸ್ಯರು. ಎಲ್ಲ ಪಕ್ಷದವರು ಕೂಡ ಬಂದಿದ್ರು. ಜನತಾದಳ ಬಿಟ್ಟು ಬಿಜೆಪಿ, ಕಾಂಗ್ರೆಸ್ ಅವರೆಲ್ಲ, ಕೆಲವು ಇಂಡಿಪೆಂಡೆಂಟ್ ಆಗಿ ನಾಮಿನೇಷನ್ ಆಗಿರೋರೆಲ್ಲ ಕೂಡ ಎಲ್ಲ ಬಂದಿದ್ರು. ಬಂದು ರಾಜ್ಯದ ಅನೇಕ ನೀರಾವರಿ ವಿಚಾರ ಎಲ್ಲ ಕೂಡ ಅವರಿಗೆ ಪ್ರಸ್ತಾವನೆಯನ್ನ ಮಾಡಿದೆ. ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರ್ ಅವರು, ಕಾಗೇರಿ ಅವರು, ಕಾರಜೋಳ ಅವರು, ಮಿಕ್ಕಿದವರೆಲ್ಲ, ಮೋಹನ್ ಅವರು, PC ಮೋಹನ್ ಅವರೆಲ್ಲ ಕೂಡ ಅವರವ್ರದ ಅಭಿಪ್ರಾಯನ ತಿಳಿಸಿದ್ರು. ಜಿಗ್ಜಿನ್ನಿ ಅವರು ಅವರೆಲ್ಲ ಕೂಡ ಅವ್ರದ್ದೇ ಆದಂಥ ಅಭಿಪ್ರಾಯಗಳೆಲ್ಲ ತಿಳಿಸಿದ್ದಾರೆ. ಒಟ್ಟಾರೆ ಅವ್ರದ್ದೇನು ಹೇಳಿದ್ರು ಅಂತಂದರೆ, ಇವರು ಫೋನ್ ಮಾಡಿದ್ರು, ಸೋಮಣ್ಣವರು ಮತ್ತು ನಮ್ಮ ಪ್ರಹ್ಲಾದ್ ಜೋಶಿ ಅವರು. ಅವ್ರದ್ದೊಂದು ರೈಲ್ವೆ ಬಗ್ಗೆ ಅವತ್ತು ಇದ್ದಿತ್ತು. ಸೊ ಬರೋಕ್ಕಾಗಲ್ಲ, ಇನ್ನೊಂದಿನ ದಯವಿಟ್ಟು ರಿಕ್ವೆಸ್ಟ್ ಮಾಡಿದ್ರು, ಇನ್ನೊಂದಿನ ಒಂದು ಆಲ್ ಪಾರ್ಟಿ ಡೆಲಿಗೇಷನ್ ಹೋಗೋಣ ಅಂಥೇಳಿ ಅವರೆಲ್ಲ ಸಜೆಸ್ಟ್ ಮಾಡಿದ್ದಾರೆ. ಜಲಶಕ್ತಿ ಮಿನಿಸ್ಟ್ರನ್ನ, ಪ್ರೈಮ್ ಮಿನಿಸ್ಟರ್ನ ಹೋಗಿ ಭೇಟಿ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಅದು ಒಮ್ಮತ ಮೂಡಿದೆ. ಸೊ ನಾನು ಎಲ್ಲ ಮಾಹಿತಿ ಎಲ್ಲ ಅವ್ರಿಗೆಲ್ಲ ಕೊಟ್ಟಿದ್ದೇನೆ, ಏನೇನು ಮಾಹಿತಿ ಇದೆ, ಯಾವ ವಿಚಾರ ಇದೆ ಅಂತ. ಈಗ ನಮ್ಮ ಏನು ತಕರಾಲಾಗಿದೆ ಕೃಷ್ಣಾ ವಾಟರ್ ವಿಚಾರದಲ್ಲಿ, ನೋಟಿಫಿಕೇಶನ್ ವಿಚಾರದಲ್ಲಿ, ಬಟ್ ನಮ್ಮ ವಕೀಲರೆಲ್ಲ ಡ್ಯಾಮು ಹೈಟ್ ರೈಸ್ ಮಾಡೋ ವಿಚಾರದಲ್ಲಿ ಮತ್ತು ನೋಟಿಫಿಕೇಶನ್ ಆಗುತ್ತಲ್ಲಿ ಅವ್ರದ್ದೇ ಆದಂಥ ಒಪಿನಿಯನ್ ಕೊಟ್ಟಿದ್ದಾರೆ. ನೋಟಿಫಿಕೇಶನ್ ಮಾಡೋಕ್ಕೆ ಏನು ಈಗ ಯಾವ ತೊಡಕು ಇಲ್ಲ ಅಂಥೇಳಿ, ಯಾವ ಕೋರ್ಟ್ ಆರ್ಡರ್ ಸ್ಟೇನೂ ಇಲ್ಲ, ಹೈಟ್ ಮಾಡಲಿಕ್ಕೂ ಸ್ಟೇ ಇಲ್ಲ ಅನ್ನೋದು ಕೂಡ ಅವರ ಅಭಿಪ್ರಾಯ ನಮಗೆ ತಿಳಿಸಿದ್ದಾರೆ. ಅದೆಲ್ಲ ಕೂಡ ತಿಳಿಸಿದ್ದೇವೆ.
ನಮ್ಮದೇ ಆದಂಥ ಕೆಲವು ತೀರ್ಮಾನವನ್ನು ಮಾಡ್ತೇವೆ ಸದ್ಯದಲ್ಲೇ. ಇಲ್ಲೂ ಕೂಡ ನಾನು ಆಲ್ ಪಾರ್ಟಿ ಲೀಡರ್ಸ್ನ ಮೀಟಿಂಗ್ ಕೂಡ ಕರಿಬೇಕಾಗಬಹುದು. ಅವ್ರ ಹತ್ರ ಕೂಡ ಚರ್ಚೆ ಮಾಡಬೇಕಾಗ್ತದೆ ಕರ್ನಾಟಕ ರಾಜ್ಯದ ಸಂಬಂಧಪಟ್ಟಂಥ ವಿಚಾರದಲ್ಲಿ. ಏಕೆಂದರೆ ಒಂದೆರಡು ಮೂರು ಒಳ್ಳೆಯ ಅಂಶ ನಮ್ಮ ಬೆಳಕಿಗೆ ಈಗ ನಮ್ಮ ಲೀಗಲ್ ಅಡ್ವೊಕೇಟ್ ಜನರಲ್ ಅವರು ಮತ್ತು ಕಾರ್ತಿಕ್ ಅವರು, ನಮ್ಮ ನಾಗಮೋಹನ್ ದಾಸ್ ಅವರೆಲ್ಲ ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದಾದಮೇಲೆ ನಾವು ಈಗ ಸದ್ಯಕ್ಕೊಂದು ತೀರ್ಮಾನವನ್ನು ಮಾಡ್ತೇವೆ. ಸೊ 2 ದಿನ ದೆಹಲಿಯಲ್ಲಿ ನಮ್ಮ ರಾಜ್ಯದ ಎಲ್ಲ ಗೌರವಾನ್ವಿತ ಸಂಸತ್ ಸದಸ್ಯರನ್ನ ಆಹ್ವಾನ ಮಾಡಿದ್ದು. 24 ಜನ ಬಂದಿದ್ರು ಸಂಸತ್ ಸದಸ್ಯರು. ಎಲ್ಲ ಪಕ್ಷದವರು ಕೂಡ ಬಂದಿದ್ರು. ಜನತಾದಳ ಬಿಟ್ಟು ಬಿಜೆಪಿ, ಕಾಂಗ್ರೆಸ್ ಅವರೆಲ್ಲ, ಕೆಲವು ಇಂಡಿಪೆಂಡೆಂಟ್ ಆಗಿ ನಾಮಿನೇಷನ್ ಆಗಿರೋರೆಲ್ಲ ಕೂಡ ಎಲ್ಲ ಬಂದಿದ್ರು. ಬಂದು ರಾಜ್ಯದ ಅನೇಕ ನೀರಾವರಿ ವಿಚಾರ ಎಲ್ಲ ಕೂಡ ಅವರಿಗೆ ಪ್ರಸ್ತಾವನೆಯನ್ನ ಮಾಡಿದೆ. ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರ್ ಅವರು, ಕಾಗೇರಿ ಅವರು, ಕಾರಜೋಳ ಅವರು, ಮಿಕ್ಕಿದವರೆಲ್ಲ, ಮೋಹನ್ ಅವರು, PC ಮೋಹನ್ ಅವರೆಲ್ಲ ಕೂಡ ಅವರವ್ರದ ಅಭಿಪ್ರಾಯನ ತಿಳಿಸಿದ್ರು. ಜಿಗ್ಜಿನ್ನಿ ಅವರು, ಇನ್ನು ಅವರೆಲ್ಲ ಕೂಡ ಅವ್ರದ್ದೇ ಆದಂಥ ಅಭಿಪ್ರಾಯಗಳೆಲ್ಲ ತಿಳಿಸಿದ್ದಾರೆ. ಒಟ್ಟಾರೆ ಅವ್ರದ್ದೇನು ಹೇಳಿದ್ರು ಅಂತಂದರೆ, ಇವರು ಫೋನ್ ಮಾಡಿದ್ರು, ಸೋಮಣ್ಣವರು ಮತ್ತು ನಮ್ಮ ಪ್ರಹ್ಲಾದ್ ಜೋಶಿ ಅವರು. ಅವ್ರದ್ದೊಂದು ರೈಲ್ವೆ ಬಗ್ಗೆ ಅವತ್ತು ಇದ್ದಿತ್ತು. ಸೊ ಬರೋಕ್ಕಾಗಲ್ಲ, ಇನ್ನೊಂದಿನ ದಯವಿಟ್ಟು ರಿಕ್ವೆಸ್ಟ್ ಮಾಡಿದ್ರು, ಇನ್ನೊಂದಿನ ಒಂದು ಆಲ್ ಪಾರ್ಟಿ ಡೆಲಿಗೇಷನ್ ಹೋಗೋಣ ಅಂಥೇಳಿ ಅವರೆಲ್ಲ ಸಜೆಸ್ಟ್ ಮಾಡಿದ್ದಾರೆ. ಜಲಶಕ್ತಿ ಮಿನಿಸ್ಟರ್ನ, ಪ್ರೈಮ್ ಮಿನಿಸ್ಟರ್ನ ಹೋಗಿ ಭೇಟಿ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಅದು ಒಮ್ಮತ ಮೂಡಿದೆ. ಸೊ ನಾನು ಎಲ್ಲ ಮಾಹಿತಿ ಎಲ್ಲ ಅವ್ರಿಗೆಲ್ಲ ಕೊಟ್ಟಿದ್ದೇನೆ, ಏನೇನು ಮಾಹಿತಿ ಇದೆ, ಯಾವ ವಿಚಾರ ಇದೆ ಅಂತ. ಈಗ ನಮ್ಮ ಏನು ತಕರಾಲಾಗಿದೆ ಕೃಷ್ಣಾ ವಾಟರ್ ವಿಚಾರದಲ್ಲಿ, ನೋಟಿಫಿಕೇಶನ್ ವಿಚಾರದಲ್ಲಿ, ಬಟ್ ನಮ್ಮ ವಕೀಲರೆಲ್ಲ ಡ್ಯಾಮು ಹೈಟ್ ರೈಸ್ ಮಾಡೋ ವಿಚಾರದಲ್ಲಿ ಮತ್ತು ನೋಟಿಫಿಕೇಶನ್ ಆಗುತ್ತಲ್ಲಿ ಅವ್ರದ್ದೇ ಆದಂಥ ಒಪಿನಿಯನ್ ಕೊಟ್ಟಿದ್ದಾರೆ. ನೋಟಿಫಿಕೇಶನ್ ಮಾಡೋಕ್ಕೆ ಏನು ಈಗ ಯಾವ ತೊಡಕು ಇಲ್ಲ ಅಂಥೇಳಿ, ಯಾವ ಕೋರ್ಟ್ ಆರ್ಡರ್ ಸ್ಟೇನೂ ಇಲ್ಲ, ಹೈಟ್ ಮಾಡಲಿಕ್ಕೂ ಸ್ಟೇ ಇಲ್ಲ ಅನ್ನೋದು ಕೂಡ ಅವರ ಅಭಿಪ್ರಾಯ ನಮಗೆ ತಿಳಿಸಿದ್ದಾರೆ. ಅದೆಲ್ಲ ಕೂಡ ತಿಳಿಸಿದ್ದೇವೆ. ನಮ್ಮದೇ ಆದಂಥ ಕೆಲವು ತೀರ್ಮಾನವನ್ನು ಮಾಡ್ತೇವೆ ಸದ್ಯದಲ್ಲೇ. ಇಲ್ಲೂ ಕೂಡ ನಾನು ಆಲ್ ಪಾರ್ಟಿ ಲೀಡರ್ಸ್ನ ಮೀಟಿಂಗ್ ಕೂಡ ಕರಿಬೇಕಾಗಬಹುದು. ಅವ್ರ ಹತ್ರ ಕೂಡ ಚರ್ಚೆ ಮಾಡಬೇಕಾಗ್ತದೆ ಕರ್ನಾಟಕ ರಾಜ್ಯದ ಸಂಬಂಧಪಟ್ಟಂಥ ವಿಚಾರದಲ್ಲಿ. ಏಕೆಂದರೆ ಒಂದೆರಡು ಮೂರು ಒಳ್ಳೆಯ ಅಂಶ ನಮ್ಮ ಬೆಳಕಿಗೆ ಈಗ ನಮ್ಮ ಲೀಗಲ್ ಅಡ್ವೊಕೇಟ್ ಜನರಲ್ ಅವರು ಮತ್ತು ಕಾರ್ತಿಕ್ ಅವರು, ನಮ್ಮ ನಾಗಮೋಹನ್ ದಾಸ್ ಅವರೆಲ್ಲ ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದಾದಮೇಲೆ ನಾವು ಈಗ ಸದ್ಯಕ್ಕೊಂದು ತೀರ್ಮಾನವನ್ನು ಮಾಡ್ತೇವೆ.